ಏಷ್ಯಾ ಕಪ್ ಟೂರ್ನಿ ಮುಗಿದು 3 ದಿನ ಕಳೆದಿದೆ. ಹೀಗಿದ್ದು ಚಾಂಪಿಯನ್ ಭಾರತಕ್ಕೆ ಟ್ರೋಫಿ ಸಿಕ್ಕಿಲ್ಲ. ಏಷ್ಯಾ ಕಪ್ ಫೈನಲಲ್ಲಿ ಬದ್ಧ ಎದುರಾಳಿ ಪಾಕಿಸ್ತಾನವನ್ನು ಮಣಿಸಿದ ಟೀಂ ಇಂಡಿಯಾ 9ನೇ ಬಾರಿಗೆ ಚಾಂಪಿಯನ್ ಪಟ್ಟ ಅಲಂಕರಿಸಿದೆ. ಆದರೆ ಪಾಕಿಸ್ತಾನದ ಗೃಹ ಸಚಿವ ಹಾಗೆ ಏಷ್ಯನ್ ಕ್ರಿಕೆಟ್ ಕೌನ್ಸಿಲ್ನ ಅಧ್ಯಕ್ಷ ಮೊಯ್ಸಿನ್ ನಖ್ವಿ ಅವರಿಂದ ಟ್ರೋಫಿ ಸ್ವೀಕರಿಸಲು ಟೀಂ ಇಂಡಿಯಾ ನಿರಾಕರಿಸಿದ್ದು ನಿಮಗೆಲ್ಲ ಗೊತ್ತೇ ಇದೆ. ಇದಾದ್ಮೇಲೆ ಟ್ರೋಫಿ ನಾನೇ ನೀಡಬೇಕು ಅಂತ ಹೇಳಿ ಹಠಕ್ಕೆ ಬಿದ್ದಂತೆ ವರ್ತಿಸಿದ ಮೊಯ್ಸಿನ್ ನಖ್ವಿಗೆ ಕೊನೆಗೂ ದುಬೈ ಸ್ಟೇಡಿಯಂನಲ್ಲಿ ಮುಖಭಂಗವಾಗಿದೆ. ಇದಾದ ಮೇಲೆ ಟ್ರೋಫಿ ಹಾಗೂ ಮೆಡಲ್ ಸಮೇತ ನಖ್ವಿ ಮೈದಾನ ತೊರೆದು ಹೋಟೆಲ್ಗೆ ಹೋಗಿದ್ದು. ಕೊನೆಗೆ ಟ್ರೋಫಿ ಇಲ್ಲದೆ ಭಾರತ ಸಂಭ್ರಮಾಚರಣೆ ಕೂಡ ಮಾಡಿತ್ತು. ಇನ್ನು ನಖ್ವಿಯ ಹಠಮಾರಿ ನಡೆಯನ್ನ ಟೀಂ ಇಂಡಿಯಾ ಆಟಗಾರರು ಹಾಗೆ BCCI ಖಂಡಿಸಿತ್ತು. ಇನ್ನು ಇದೆಲ್ಲದರ ನಡುವೆ ತಾವು ಭಾರತ ತಂಡಕ್ಕೆ ಏಷ್ಯಾ ಕಪ್ ಟ್ರೋಫಿಯನ್ನು ಹಸ್ತಾಂತರಿಸಲು ರೆಡಿ ಇದ್ದೇನೆ, ಆದರೆ ಅದಕ್ಕೊಂದು ಔಪಚಾರಿಕ ಕಾರ್ಯಕ್ರಮವನ್ನು ಆಯೋಜಿಸಬೇಕು. ಇದರ ಜೊತೆಗೆ ತಮ್ಮ ಕೈಯಿಂದ ಮಾತ್ರ ಏಷ್ಯಾ ಕಪ್ ಟ್ರೋಫಿಯನ್ನು ಸೂರ್ಯಕುಮಾರ್ ಪಡೆಗೆ ನೀಡುತ್ತೇವೆ ಅಂತ ಹೇಳಿ ಕಂಡೀಷನ್ ಅನ್ನು ಹಾಕಿದರು. ಇನ್ನು ನಿನ್ನೆ ಸಂಜೆ ನಡೆದ ಏಷ್ಯನ್ ಕ್ರಿಕೆಟ್ ಕೌನ್ಸಿಲ್ ಸಭೆಯಲ್ಲಿ BCCI ನಖ್ವಿಯವರ ವರ್ತನೆಯನ್ನು ಖಂಡಿಸಿತ್ತು. ಬಳಿಕ ತಮ್ಮ ತಪ್ಪು ಅರಿವಾದಂತೆ ವರ್ತಿಸಿರುವ ಅವರು ನನ್ನಿಂದ ತಪ್ಪಾಗಿದೆ, ಹೀಗಾಗಬಾರ್ದಿತ್ತು ಅಂತ ಹೇಳಿ BCCI ಬಳಿ ನಖ್ವಿ ಕ್ಷಮೆ ಕೋರಿದ್ದಾರೆ. ಇನ್ನು ಇದೆಲ್ಲದರ ಹೊರತಾಗಿ ತಮ್ಮ ಮೊಂಡುವಾದವನ್ನು ಮುಂದುವರಿಸಿರುವ ನಖ್ವಿ ದುಬೈನಲ್ಲಿರುವ ಏಷ್ಯನ್ ಕ್ರಿಕೆಟ್ ಕೌನ್ಸಿಲ್ಗೆ ಬಂದು ಸೂರ್ಯಕುಮಾರ್ ಯಾದವ್ 2025ರ ಏಷ್ಯಾ ಕಪ್ ಟ್ರೋಫಿ ಹಾಗೂ ಮೆಡಲ್ಗಳನ್ನು ತೆಗೆದುಕೊಂಡು ಹೋಗಲಿ ಅಂತ ಹೇಳಿರೋದು ಮತ್ತೆ ಚರ್ಚೆಗೆ ಗ್ರಾಸವಾಗಿದೆ. ಕ್ರೀಡಾ ಜಗತ್ತಿನ ಪ್ರತಿಕ್ಷಣದ ಸುದ್ದಿಗಳಿಗಾಗಿ ನಿರಂತರವಾಗಿ ಭೇಟಿ ಕೊಡಿ asianetsuvarnanews.com. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.